ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ್ನೊಂದು ಹೊಸ ಹೊಡಿತತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಇಂದಿನ ವಿಡಿಯೋದಲ್ಲಿ 1000 ಸ್ಕ್ವೇರ್ ಫೀಟ್ ಮನೆಗೆ ಟೈಲ್ಸ್ ಕಾಸ್ಟ್ ಎಷ್ಟಾಗುತ್ತೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ವೀಕ್ಷಕರೇ. ಸೊ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಮೊದಲೇದಾಗಿ ಬರ್ತಾ ಇರುವಂಥದ್ದು ಟೈಲ್ಸ್. ಸೊ ವೀಕ್ಷಕರೇ, ಟೈಲ್ಸು 35ಇಂದ 55 ರೂಪೀಸ್ ಪರ್ ಸ್ಕ್ವೇರ್ ಫೀಟಲ್ಲಿ ತೊಗೊಂಡ್ರೂ ಕೂಡ ನಿಮಗೆ ಇದು 35,000 ರೂಪೀಸಲ್ಲಿ ಆಗುವಂಥದ್ದು ವೀಕ್ಷಕರೇ. ಅರೌಂಡ್ 35,000ನಿಂದ 55,000 ಅಂತೂ ಡೆಫಿನೆಟ್ಲಿ ಇಲ್ಲಿ ಆಗುತ್ತೆ. 35,000ಇಂದ 55,000, ಮಿನಿಮಮ್ 35,000, ಮ್ಯಾಕ್ಸಿಮಮ್ 55,000. ನೀವು ಯಾವ್ದು ಚೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಸೊ ನೆಕ್ಸ್ಟ್ ಬರ್ತಿರುವಂಥದ್ದು ಲೇಬರ್ ಚಾರ್ಜಸ್ ನಿಮಗೆ ಅರೌಂಡ್ 35,000 ಆಗುತ್ತೆ ವೀಕ್ಷಕರೇ. ಇಲ್ಲೂ ಕೂಡ ಅಷ್ಟೇ 35 ರೂಪೀಸ್ ಅಂತ ಅನ್ಕೊಬೋದು. ಸೊ 1000 ಸ್ಕ್ವೇರ್ ಫೀಟಿಗೆ ನಿಮಗೆ ಇಲ್ಲಿ 35,000 ರೂಪೀಸ್ ಆಗುತ್ತೆ. ಸಿಮೆಂಟ್ ಆ್ಯಂಡ್ ಸ್ಯಾಂಡ್ ಇದು ನಿಮಗೆ ಅರೌಂಡ್ 40,000 ರೂಪೀಸ್ ಇಲ್ಲಿ ಬೇಕಾಗುವಂಥದ್ದು ವೀಕ್ಷಕರೇ. ಸಿಮೆಂಟು ಬೇಕು, ಸ್ಯಾಂಡು ಬೇಕು, ರೇಷಿಯೋಲ್ ಆಮೇಲೆ ಹೇಳ್ತೀನಿ. ಸೊ ನೆಕ್ಸ್ಟು ಇಲ್ಲಿ ಗ್ರೌಟಿಂಗ್ ನಿಮಗೆ ಅರೌಂಡ್ 5,000 ರೂಪೀಸ್, 5,000 ರೂಪಾಯಿ ಗ್ರೌಟಿಂಗ್ ಕೂಡ ನೀವು ಖರ್ಚು ಮಾಡಬೇಕಾಗತ್ತೆ. ಸೊ ಸ್ಕರ್ಟಿಂಗ್ ಹಾಕಬೇಕು, ವೇಸ್ಟೇಜ್ ಕೂಡ ಬರುತ್ತೆ. ಇದು ನಿಮಗೆ ಅರೌಂಡ್ 15,000 ರೂಪೀಸ್ ಆಗುತ್ತೆ ವೀಕ್ಷಕರೇ. ಸೊ ಓವರಾಲ್ ಆಗಿ ಹೇಳಬೇಕು ಅಂತಂತಂದರೆ ನಿಮಗೆ 1,000 ಸ್ಕ್ವೇರ್ ಫೀಟ್ ಮನೆಗೆ 1,000 ಸ್ಕ್ವೇರ್ ಫೀಟ್ ಫ್ಲೋರ್ಗೆ ಟೈಲ್ಸನ್ನು ಹಾಕಬೇಕು ಅಂತಂದರೆ, ಫ್ಲೋರ್ ಮಾತ್ರ ಹೇಳ್ತಾ ಇದ್ದೀನಿ ನಾನಿಲ್ಲಿ, ನಿಮಗೆ ಬೀಳುವಂಥ ಖರ್ಚು ಬಂದುಬಿಟ್ಟು 1,50,000. ಹೌದು ವೀಕ್ಷಕರೇ, ಅರೌಂಡ್ 1,50,000, 1,30,000 ಆಗ್ಬೋದು, 1,70,000 ಆಗ್ಬೋದು. ಒಂದು ಆ್ಯಾವ್ರೇಜ್ ಅಂತಂದರೆ 1.5 ಲಕ್ಷ, 1.5 ಲ್ಯಾಕ್ ಅಂತೂ ಇಲ್ಲಿ ಬೇಕು ವೀಕ್ಷಕರೇ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾಯಿದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ನಾವಿಬ್ಬರೂ ಕೈ ಜೋಡಿಸ್ಬಿಟ್ಟು ಒಂದಾಗ್ಬಿಟ್ಟು ತಮಗೋಸ್ಕರ ಇಡೀ ಮಾರ್ಕೆಟಲ್ಲೇ ಯಾರೂ ಕೊಡ್ತಾ ಇಲ್ಲ, 1,499ಇಂದನೂ ಕೂಡ 1,499 ರೂಪಾಯಿಂದನೂ ಕೂಡ ಒಂದು ಕನ್ಸ್ಟ್ರಕ್ಷನನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತೊಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ಇಷ್ಟಕ್ಕೆ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಷನ್ ಮಾಡ್ಕೋಬೋದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಷನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತಾರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತಾರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನನಸಿನ ಮನೆಯನ್ನ ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ. ಸೊ ಇಲ್ಲಿ ಟೈಲ್ಸ್ ಅಂತ ಬಂದಾಗ ಸೆರಾಮಿಕ್ ಟೈಲ್ಸ್ 2x2 ಅಂತ ಹೋದರೆ 35 to 45 ರೂಪೀಸ್ ಆಗುತ್ತೆ. 2x4 ಹೋಗ್ತೀರಂತಂದರೆ 45ಇಂದ 55 ಆಗುತ್ತೆ ವೀಕ್ಷಕರೇ. ಸ್ಮಾರ್ಟ್ ಮಾರ್ಬಲ್ಲು GVT ಎಲ್ಲ ಹೋದರೆ ನಿಮಗೆ ಅರೌಂಡ್ 100-120 ರೂಪೀಸ್ ಎಬೋ ಇಲ್ಲಿ ಸಿಗುವಂಥದ್ದು ವೀಕ್ಷಕರೇ. ಆ್ಯಂಡ್ ಸಿಮೆಂಟ್ ಆ್ಯಂಡ್ ಸ್ಯಾಂಡ್ ಅಂತ ಬಂದಾಗ 1:4, 1:6, 1 ಬಾಂಡ್ಲಿ ಸಿಮೆಂಟ್ಗೆ 4 ಬಾಂಡ್ಲಿ ಸ್ಯಾಂಡ್ ಅಥವಾ 6 ಬಾಂಡ್ಲಿ ಸ್ಯಾಂಡ್ ಮೋರ್ಟಾರ್ ಹಾಕಬೇಕು. ಆ ರೀತಿ ರೆಡಿ ಮಾಡ್ಕೊಬೇಕು. ಆಲ್ಮೋಸ್ಟ್ 1:6 ಜಾಸ್ತಿ ಯೂಸ್ ಮಾಡ್ತಾರೆ. ಆ್ಯಂಡ್ 40 to 50 ಬ್ಯಾಗ್ ಸಿಮೆಂಟ್ ಬೇಕಾಗುತ್ತೆ ವಿಷಯ. 150ಇಂದ
200 CFT ಸ್ಯಾಂಡ್ ಬೇಕಾಗುತ್ತೆ, ಕ್ಯೂಬಿಕ್ ಫೀಟ್ ಸ್ಯಾಂಡ್ ಇಲ್ಲಿ ಬೇಕಾಗುವಂಥದ್ದು ವೀಕ್ಷಕರೇ. ಇಲ್ಲೇ ಅದೇ ಥರ ಸ್ಯಾಂಡ್ ಬೇಕಂತ ಬೇಕಾಗಿಲ್ಲ, ನಾರ್ಮಲ್ ಸ್ಯಾಂಡ್ ಇಲ್ಲಿ ಯೂಸ್ ಮಾಡ್ಬೋದು. ಇನ್ನು ಸ್ಕರ್ಟಿಂಗ್ ಅಂತ ಬಂದಾಗ ಇಲ್ಲಿ ನಿಮಗೆ 10 to 15% ಎಕ್ಸ್ಟ್ರಾ ಟೈಲ್ಸನ್ನು ನೀವು ತೊಗೊಂಬರ್ಬೇಕಾಗತ್ತೆ. ಸ್ಕರ್ಟಿಂಗಿಗೆ 4 ಇಂಚಿನ ಸ್ಕರ್ಟಿಂಗ್ ಸುತ್ತಲೂ ಬಾರ್ಡರ್ ಕೊಡ್ತಾರೆ ಗೊತ್ತಾ, ಅದು 4 ಇಂಚ್ ಕೊಡ್ತೀರಾ ಅಂತಂದರೆ 10 to 15% ಓವರಾಲಾಗಿ ಟೈಲ್ಸ್ ತೊಗೊತೀರಲ್ವ, ಅದರಲ್ಲಿ 15% ಎಕ್ಸ್ಟ್ರಾ. ಇನ್ನು ಲೇಬರ್ ಕಾಸ್ಟ್ ಅಂತ ಬಂದಾಗ 2x2 ಹಾಕೋದಕ್ಕೆ ನಿಮಗೆ ಅರೌಂಡ್ 30 to 35 rupees ಚಾರ್ಜ್ ಮಾಡ್ತಾರೆ. 2x4 ಹಾಕೋದಿದ್ರೆ ನಿಮಗೆ 45 to 60 rupees ಚಾರ್ಜ್ ಮಾಡ್ತಾರೆ. ಅದೇ ನೀವೇನಾದರೂ ದೊಡ್ಡ ಸ್ಮಾರ್ಟ್ ಮಾರ್ಬಲ್ ಹಾಕಬೇಕು ಅಂತಂದರೆ ಇದು ಸ್ವಲ್ಪ ರೇಟ್ ಜಾಸ್ತಿ, 80 rupeesವರೆಗೂ ಕೂಡ ಇಲ್ಲಿ ಚಾರ್ಜಸ್ ಹೋಗುವಂಥದ್ದು ವೀಕ್ಷಕರೇ. ಇನ್ನು ಗ್ರೌಟಿಂಗ್ ಅಂತ ಬಂದರೆ ನಿಮಗೆ ಇಲ್ಲಿ 300 rupees per kg ನಾರ್ಮಲ್ ಗ್ರೌಟಿಂಗು. ಟೆರಸ್ಗೆ ಹಾಕ್ತೀರಾ, ಬಾತ್ರೂಮ್ಗೆ ಹಾಕ್ತೀರಾ ಅಂತಂದರೆ ಇಲ್ಲಿ ರೆಸಿನ್ ಅಂತ ಬರುತ್ತೆ, ಅದು ನಿಮಗೆ ಆಲ್ಮೋಸ್ಟ್ 1500 rupees per kg ಆಗುತ್ತೆ. ಅದೇನು ಬೇಕಾಗಲ್ಲ ಅಂದ್ಕೊತೀನಿ. ಸೊ ಲೋಕಲಾಗಿ ಹಾಕೋದಕ್ಕೆ, ಮನೆ ಒಳಗಡೆ ಹಾಕೋದಕ್ಕೆ 300 rupees per kgಯ ಗ್ರೌಟಿಂಗನ್ನು ಇಲ್ಲಿ ಯೂಸ್ ಮಾಡ್ಬೋದು ವೀಕ್ಷಕ. ಸೊ ಓವರಾಲ್ ಆಗಿ ಒಂದು 1000 square feetನ ಮನೆಗೆ ಟೈಲ್ಸ್ ಹಾಕೋದಕ್ಕೆ ಕಾಸ್ಟ್ ಎಷ್ಟು ಅಂತಂದರೆ 1.5 lakh ಅರೌಂಡ್ ವೀಕ್ಷಕರೇ. 1.3 ಆಗ್ಬೋದು, 1.7 ಆಗ್ಬೋದು. ಒಂದು ಆ್ಯಾವ್ರೇಜ್ ಅಂತ ಬಂದಾಗ 1.5 lakh ಇಲ್ಲಿ ಆ್ಯಾವ್ರೇಜಲ್ಲಿ ಆಗುತ್ತೆ ವೀಕ್ಷಕ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಅಷ್ಟು ಉತ್ತಮವಾದ ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.